ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಹಾಯ್ ಹಲೋ ನಮಸ್ಕಾರ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ 2020ಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದೇ ಎಪಿಸೋಡ್ನಲ್ಲಿ 200 ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ ಎಲ್ಲ ಪ್ರಶ್ನೆಗಳು ಈ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ, ಅದು ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ. ಇದನ್ನು ಸಂಪೂರ್ಣವಾಗಿ ನೋಡಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಪ್ರಶ್ನೆ 1. ಶಾಂತಿಗಾಗಿ 2019ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು? ಅಬಿ ಅಹಮದ್ ಅಲಿ, ಇಥಿಯೋಪಿಯಾ ದೇಶದವರು. ಪ್ರಶ್ನೆ 2. ಕೀನ್ಯಾ ದೇಶದ ಕರೆನ್ಸಿ ಹೆಸರೇನು? ಶಿಲಿಂಗ್. ಕೀನ್ಯಾ ದೇಶದ ಕರೆನ್ಸಿ ಶಿಲಿಂಗ್. 3ನೇ ಪ್ರಶ್ನೆ. ಸ್ವೀಡನ್ ದೇಶದ ಸಂಸತ್ತಿನ ಹೆಸರೇನು? ರಿಕ್ಸ್ ಡಾಗ್. ಸ್ವೀಡನ್ ದೇಶದ ಸಂಸತ್ತನ್ನು ರಿಕ್ಸ್ ಡಾಗ್ ಅಂತ ಹೇಳಿ ಕರೀತಾರೆ. 4ನೇ ಪ್ರಶ್ನೆ. ಬ್ರೆಜಿಲ್ ಸಂಸತ್ತಿನ ಹೆಸರು? ನ್ಯಾಷನಲ್ ಕಾಂಗ್ರೆಸ್. ಸ್ವೀಡನ್ ರಿಕ್ಸ್ ಡಾಗ್ ಅಂತ ಕರೆದ್ರೆ ಬ್ರೆಜಿಲ್ನ ಸಂಸತ್ತಿಗೆ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಿ ಕರೀತಾರೆ. ಪ್ರಶ್ನೆ 5. ಲೋಕಸಭಾ ಸಭಾಪತಿಯ ನೇಮಕ ವಿಧಿ ಯಾವುದು? 93ನೇ ವಿಧಿಯಡಿಯಲ್ಲಿ ಲೋಕಸಭಾ ಸಭಾಪತಿಯನ್ನ ನೇಮಕ ಮಾಡ್ತಾರೆ. ಪ್ರಶ್ನೆ 6. ವಿಶ್ವ ಗುಬ್ಬಚ್ಚಿ ದಿನದ ಧ್ಯೇಯ ವಾಕ್ಯ ಏನು? ಐ ಲವ್ ಸ್ಪ್ಯಾರೋಸ್. ಐ ಲವ್ ಸ್ಪ್ಯಾರೋಸ್ ವಿಶ್ವ ಗುಬ್ಬಚ್ಚಿ ದಿನದ ಧ್ಯೇಯ ವಾಕ್ಯ. ಪ್ರಶ್ನೆ 7. ವಿಶ್ವ ವೆಟ್ಟಲ್ಯಾಂಡ್ ದಿನವನ್ನು ಎಂದು ಆಚರಿಸಲಾಗುವುದು? ವಿಶ್ವ ವೆಟ್ಟಲ್ಯಾಂಡ್ ದಿನವನ್ನು ಫೆಬ್ರವರಿ 2ರಂದು ಆಚರಿಸಲಾಗುವುದು. 7ನೇ ಪ್ರಶ್ನೆ. ಅವರ್ ಸೊಲ್ಯೂಷನ್ಸ್ ಆರ್ ಇನ್ ನೇಚರ್. ಇದು ಯಾವುದರ ಧ್ಯೇಯ ವಾಕ್ಯ? ಅವರ್ ಸೊಲ್ಯೂಷನ್ಸ್ ಆರ್ ಇನ್ ನೇಚರ್ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಧ್ಯೇಯ ವಾಕ್ಯ. ಯಾವತ್ತು ಆಚರಿಸ್ತಾರೆ ಅಂದರೆ ಮೇ 22ನೇ ತಾರೀಕಿನಂದು. 9ನೇ ಪ್ರಶ್ನೆ. ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಕೋಪ್ 25ನೇ 75ನೇ ಸಭೆ ನಡೆದಿದ್ದು ಯಾವಾಗ? 2019 ಡಿಸೆಂಬರ್. ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಕೋಪ್ 25ನೇ ಸಭೆ ನಡೆದಿದ್ದು. ಪ್ರಶ್ನೆ 10. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? 250. 11ನೇ ಪ್ರಶ್ನೆ. ಒಬ್ಬ ವ್ಯಾಪಾರಿ 400 ರೂಪಾಯಿಗೆ ಕುರ್ಚಿಯನ್ನು ಖರೀದಿಸಿ ಅದನ್ನು 500 ರೂಪಾಯಿಗೆ ಮಾರಾಟ ಮಾಡಿದರೆ ಅವನು ಗಳಿಸಿದ ಶೇಕಡಾ ಲಾಭ ಎಷ್ಟು? 25%. ಇದನ್ನು ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಶೇಕಡ ಲಾಭ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100ನ ಸೂತ್ರವನ್ನು ಹಾಕಿ ಮಾಡಿದರೆ 25% ಬರುತ್ತೆ. 12ನೇ ಪ್ರಶ್ನೆ. 81:9 ಅಂದರೆ 81ರ ವರ್ಗಮೂಲ 9. ಹಾಗಾದರೆ 144 ಡ್ಯಾಶ್ ವರ್ಗಮೂಲ 12. 13ನೇ ಪ್ರಶ್ನೆ. CMWಗೆ DNX ಆದರೆ AKUಗೆ ಏನಾಗುತ್ತದೆ? ನೋಡಿ, CMW ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. AKUಗೆ BLV ಆಗುತ್ತೆ. ಯಾಕೆ? C ನಂತರ D, M ನಂತರ N, W ನಂತರ X. ಅದೇ ರೀತಿ A ನಂತರ B, K ನಂತರ L, U ನಂತರ V. ಸೊ BLV ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 14. ಮೋಹಿನಿಯಟ್ಟಂ ನೃತ್ಯವು ಈ ರಾಜ್ಯದ ಪ್ರಸಿದ್ಧ ನೃತ್ಯ ಪ್ರಕಾರ ಯಾವುದರದ್ದು? ಕೇರಳ. ಮೋಹಿನಿಯಟ್ಟಂ ಕೇರಳದ ಪ್ರಸಿದ್ಧ ನೃತ್ಯ ಪ್ರಕಾರವಾಗಿದೆ. ಪ್ರಶ್ನೆ 15. 1, 4, 9, 16, 25, 36 ಇದರ ಮುಂದಿನ ಸಂಖ್ಯೆ ಯಾವುದು? ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಯೋಚನೆ ಮಾಡಿದರೆ ಉತ್ತರ ಗೊತ್ತಾಗತ್ತೆ. ಯಾವುದು? ಉತ್ತರ 49. ಯಾಕೆ? 1 ನಂತರ 3 ಆ್ಯಡ್ ಮಾಡಿದರೆ 4 ಆಗುತ್ತೆ. ನಂತರ 5 ಆ್ಯಡ್ ಮಾಡಿದರೆ 9, ನಂತರ 7 16, ನಂತರ 9 25, ನಂತರ 11 36. ನೆಕ್ಸ್ಟ್ ಆ್ಯಡ್ ಸ್ಟಾರ್ಟ್ ಮಾಡಬೇಕು, 13 ಆ್ಯಡ್ ಮಾಡಬೇಕು, 49 ಸಿಗುತ್ತೆ. ಪ್ರಶ್ನೆ 16. ಬಾಂಬೆ ಗೆಜೆಟಿಯರ್ ಮೊದಲ ಬಾರಿಗೆ ಪ್ರಕಟವಾದ ವರ್ಷ ಯಾವಾಗ? 1894ರಲ್ಲಿ ಬಾಂಬೆ ಗೆಜೆಟಿಯರ್ ಪ್ರಕಟವಾಗಿತ್ತು. 17ನೇ ಪ್ರಶ್ನೆ. ದಿ ಬೆಂಗಾಲ್ ಗೆಜೆಟ್ ಪತ್ರಿಕೆಯ ಮೊದಲ ಸಂಪಾದಕರು ಯಾರು? ಜೇಮ್ಸ್ ಅಗಸ್ಟಸ್. ದಿ ಬೆಂಗಾಲ್ ಗೆಜೆಟ್ ಪತ್ರಿಕೆಯ ಮೊದಲ ಸಂಪಾದಕರು ಜೇಮ್ಸ್ ಅಗಸ್ಟಸ್. ಫುಲ್ ಆಫ್ ಸರ್ಪ್ರೈಸಸ್ ಇದು ಯಾವ ರಾಜ್ಯದ ಪ್ರವಾಸೋದ್ಯಮದ ಘೋಷವಾಕ್ಯ? ಫುಲ್ ಆಫ್ ಸರ್ಪ್ರೈಸಸ್ ಛತ್ತೀಸ್ಗಢ ರಾಜ್ಯದ ಪ್ರವಾಸೋದ್ಯಮದ ಘೋಷವಾಕ್ಯವಾಗಿದೆ. ಕರ್ನಾಟಕದ ಪ್ರವಾಸೋದ್ಯಮದ ಘೋಷವಾಕ್ಯ ಯಾವುದು ಹಾಗಾದರೆ? ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಕರ್ನಾಟಕದ ಪ್ರವಾಸೋದ್ಯಮದ ಘೋಷವಾಕ್ಯ. ಟ್ವಿಟರ್ನ ಪ್ರವರ್ತಕ ಯಾರು? ಜಾಕ್ ಡ್ರೋಸೈ. ಈ ಟ್ವಿಟರ್ನ ಮೊಟ್ಟ ಮೊದಲು ಕಂಡುಹಿಡಿದಿದ್ದು ಜಾಕ್ ಡ್ರೋಸೈ. ಪ್ರಶ್ನೆ 21. ಸಂಗೀತ ಕ್ಷೇತ್ರದ ಆಸ್ಕರ್ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಗ್ರಾಮಿ ಪ್ರಶಸ್ತಿಯನ್ನ ಸಂಗೀತ ಕ್ಷೇತ್ರದ ಆಸ್ಕರ್ ಅಂತೇಳಿ ಕರೀತಾರೆ.
ಭಾರತದ ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಉತ್ಪತ್ತಿಯಾಗುವ ರಾಜ್ಯ ಯಾವುದು? ಕೇರಳ. ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಉತ್ಪತ್ತಿಯಾಗುವ ರಾಜ್ಯ ಕೇರಳ. ಮಿತ್ರಮೇಳ ಕ್ರಾಂತಿಕಾರಿ ಸಂಘಟನೆಯ ಸ್ಥಾಪಕ ಯಾರು? ಮಿತ್ರಮೇಳ ಕ್ರಾಂತಿಕಾರಿ ಸಂಘಟನೆಯ ಸ್ಥಾಪಕರು ವಿ.ಡಿ. ಸಾವರ್ಕರ್, ವಿನಾಯಕ ದಾಮೋದರ್ ಸಾವರ್ಕರ್. ತಾರಕನಾಥ ದಾಸ್ ಸ್ಥಾಪಿಸಿದ ಕ್ರಾಂತಿಕಾರಿ ಸಂಘಟನೆ ಹೆಸರೇನು? ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್. ತಾರಕನಾಥ ದಾಸ್ ಸ್ಥಾಪಿಸಿದ ಕ್ರಾಂತಿಕಾರಿ ಸಂಘಟನೆ ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್. ರೋಮ್ ನಗರವು ಯಾವ ನದಿಯ ದಡದ ಮೇಲಿದೆ? ರೋಮ್ ನಗರ ಟಿಬರ್ ನದಿಯ ದಡದ ಮೇಲಿದೆ. 26. ಇಂಡಿಯನ್ ಹೌಸ್ ಅನ್ನು ಲಂಡನ್ನಲ್ಲಿ ಸ್ಥಾಪಿಸಿದವರು ಯಾರು? ಶ್ಯಾಮ್ಜಿ ಕೃಷ್ಣವರ್ಮ ಇಂಡಿಯನ್ ಹೌಸ್ ಅನ್ನು ಲಂಡನ್ನಲ್ಲಿ ಸ್ಥಾಪಿಸಿದರು. 27. ಟ್ರಾಯ್ ಇದರ ಮುಖ್ಯಸ್ಥರು ಯಾರು? ಈಗಿನ ಮುಖ್ಯಸ್ಥರು ರಾಮ್ ಸೇವಕ್ ಶರ್ಮಾ. 28. IRDAI ವಿಸ್ತರಿಸಿ. IRDAI ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿ ಅರ್ಥ. ಪ್ರಶ್ನೆ 29. ವಿಶ್ವದ ಕಾಫಿಯ ಬಂದರು ಎಂದು ಯಾವುದಕ್ಕೆ ಕರೆಯುತ್ತಾರೆ? ವಿಶ್ವದ ಕಾಫಿಯ ಬಂದರು ಅಂತ ಹೇಳಿ ಬ್ರೆಜಿಲ್ನ ರಿಯೋ ಡಿ ಜನೈರೋಗೆ ಕರೀತಾರೆ. ಪ್ರಶ್ನೆ 30. ಭಾರತದ ಕಾಫಿಯ ಬಂದರು ಎಂದು ಯಾವುದಕ್ಕೆ ಕರೆಯುತ್ತಾರೆ? ಭಾರತದ ಕಾಫಿಯ ಬಂದರು ಎಂದು ನವಮಂಗಳೂರು ಬಂದರಿಗೆ ಕರೆಯುತ್ತಾರೆ. ಪ್ರಶ್ನೆ 31. ಥಾರ್ ಮರುಭೂಮಿಯು ಈ ಎರಡು ದೇಶಗಳ ನಡುವೆ ಹಂಚಿಕೆಯಾಗಿದೆ. ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನ. ಪ್ರಶ್ನೆ 32. ಅರೇಬಿಯನ್ ಮರುಭೂಮಿ ಕಂಡುಬರುವ ದೇಶ ಯಾವುದು? ಸೌದಿ ಅರೇಬಿಯಾದಲ್ಲಿ ಅರೇಬಿಯನ್ ಮರುಭೂಮಿಯನ್ನು ನೋಡಬಹುದು. 33ನೇ ಪ್ರಶ್ನೆ. ಯುಎನ್ಎಕ್ಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಬ್ಯಾಡ್ಮಿಂಟನ್. ಯುಎನ್ಎಕ್ಸ್ ಕಪ್ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದೆ. 34ನೇ ಪ್ರಶ್ನೆ. ರೆಡ್ ಇಂಡಿಯನ್ಸ್ ಯಾವ ಖಂಡದ ಸ್ಥಳೀಯ ನಿವಾಸಿಗಳು? ರೆಡ್ ಇಂಡಿಯನ್ಸ್ ಉತ್ತರ ಅಮೆರಿಕಾ ಖಂಡದ ಸ್ಥಳೀಯ ನಿವಾಸಿಗಳು. 35. ವೋಲ್ಗಾ ನದಿಯು ಯಾವ ದೇಶದ ನದಿ? ವೋಲ್ಗಾ ನದಿ ರಷ್ಯಾದ ದೇಶದ ನದಿ. 36 ಪ್ರಶ್ನೆ. ಭಾರತದ ನಯಾಗರ ಜಲಪಾತ ಎಂದು ಇದಕ್ಕೆ ಕರೆಯುತ್ತಾರೆ. ಗೋಕಾಕ್ ಜಲಪಾತವನ್ನು ಭಾರತದ ನಯಾಗರ ಜಲಪಾತ ಅಂತೇಳಿ ಕರೀತಾರೆ. ಮಲಪ್ರಭಾ ನದಿ ಎಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ? ಬಾಗಲಕೋಟೆಯ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಮಲಪ್ರಭಾ ನದಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಉಪವಾಸ ಮುಷ್ಕರದ ಸಮಯದಲ್ಲಿ ಜೈಲಿನಲ್ಲಿ ನಿಧನರಾದ ಭಾರತೀಯ ಕ್ರಾಂತಿಕಾರಿ ಯಾರು? ಜತಿನ್ ದಾಸ್. ಜತಿನ್ ದಾಸ್ 1929 ಜುಲೈ 13ರಿಂದ 64 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಕೈಗೊಂಡು ಲಾಹೋರ್ ಜೈಲಿನಲ್ಲಿಯೇ ಮರಣ ಹೊಂದಿದರು. ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹದ ಹೆಸರೇನು? ಇಬುಕಿ. ವಿಶ್ವದ ಮೊದಲ ಹಸಿರುಮನೆ ಅನಿಲವನ್ನು ಮಾನಿಟರಿಂಗ್ ಉಪಗ್ರಹದ ಹೆಸರು ಇಬುಕಿ. ಭಾರತದ ಗೋಲ್ಡನ್ ಸಿಟಿ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ? ಜೈಸಲ್ಮೇರ್. ಭಾರತದ ಗೋಲ್ಡನ್ ಸಿಟಿ ಅಂತ ಹೇಳಿ ಜೈಸಲ್ಮೇರ್ಗೆ ಕರೀತಾರೆ. ಪ್ರಶ್ನೆ 41. ಪೊಲೀಸ್ ಹುತಾತ್ಮರ ದಿನ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಅಕ್ಟೋಬರ್ 21. ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಯಾವ ದೇಶದೊಂದಿಗೆ ಜಂಟಿಯಾಗಿ ನಿರ್ಮಿಸಿದೆ? ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ರಷ್ಯಾದೊಂದಿಗೆ ಜಂಟಿಯಾಗಿ ನಿರ್ಮಿಸಿದೆ. ಜಗತ್ತಿನ ಮೊದಲ ನೀರಿನ ಮೇಲೆ ತೇಲುವ ಅಣುಸ್ತಾರ ನಿರ್ಮಿಸಿದ ದೇಶ ಯಾವುದು? ಸರಿಯಾದ ಉತ್ತರ ರಷ್ಯಾ. ಭಾರತ ದೇಶದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು? ಪವನ್ ಕುಮಾರ್ ಚಾಮ್ಲಿಂಗ್. ಸಿಕ್ಕಿಂನ ಮುಖ್ಯಮಂತ್ರಿಯಾಗಿದ್ದ ಇವರು 23 ವರ್ಷ 138 ದಿನ ಆಳ್ವಿಕೆಯನ್ನ ಮಾಡಿದರು. 1994 ಡಿಸೆಂಬರ್ 12ರಿಂದ 2019 ಮೇ 27ರವರೆಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು. 4, 16, 36, 64. ಹಾಗಾದ್ರೆ ಮುಂದೆ ಬರುವಂಥ ಸಂಖ್ಯೆ ಯಾವುದು? ಮತ್ತೆ ಪುನಃ 144 ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಡ್ಯಾಶ್ನಲ್ಲಿ ಏನು ಬರಬೇಕು? ಸರಿಯಾದ ಉತ್ತರ ಆಪ್ಷನ್ 100. ಯಾಕಪ್ಪ ಅಂತ ಹೇಳಿದರೆ ಇಲ್ಲಿ 4 ಅಂದರೆ 2 ಸ್ಕ್ವೇರ್, 16 ಅಂದರೆ 4 ಸ್ಕ್ವೇರ್, 36 ಅಂದರೆ 6 ಸ್ಕ್ವೇರ್, 64 8 ಸ್ಕ್ವೇರ್. ಹಾಗೆ ನೆಕ್ಸ್ಟ್ ಬರೋದು 10 ಸ್ಕ್ವೇರ್. ಯಾಕೆ ನೆಕ್ಸ್ಟ್ 12 ಸ್ಕ್ವೇರ್ 144. ಹಾಗಾಗಿ 10 ಸ್ಕ್ವೇರ್ ಅಂದರೆ 10 100. ಸೊ 100 ಸರಿಯಾದ ಉತ್ತರ. ಗಾಂಧಿ ಅಂಬೇಡ್ಕರ್ ಅವರ ಪೂನಾ ಒಪ್ಪಂದ ನಡೆದಿದ್ದು ಯಾವಾಗ? 1932 ಸೆಪ್ಟೆಂಬರ್ 24ರಂದು ಗಾಂಧಿ ಅಂಬೇಡ್ಕರ್ ಅವರ ಪೂನಾ ಒಪ್ಪಂದ ನಡೆಯಿತು. ಹರಿಜನ ಸೇವಕ್ ಸಂಘ ಸ್ಥಾಪನೆಯಾದ ದಿನಾಂಕ? 1932 ಸೆಪ್ಟೆಂಬರ್ 30 ಹರಿಜನ ಸೇವಕ ಸಂಘ ಸ್ಥಾಪನೆಯಾಯಿತು. ಶಬ್ದದ ತೀವ್ರತೆಯನ್ನು ಅಳೆಯುವ ಏಕಮಾನ ಯಾವುದು? ಶಬ್ದದ ತೀವ್ರತೆಯನ್ನು ಅಳೆಯುವ ಏಕಮಾನ ಡೆಸಿಬಲ್. ಪಿಸ್ತೂಲ್, ಗನ್, ರೈಫಲ್, ಖಡ್ಗ ಇವುಗಳಲ್ಲಿ ಭಿನ್ನವಾಗಿರುವುದು ಗೊತ್ತಾಗತ್ತೆ ಖಡ್ಗ.
ಸೆಲ್ಸಿಯಸ್ ಏಕಮಾನವನ್ನು ಕಂಡುಹಿಡಿದವರು ಯಾರು? ಸೆಲ್ಸಿಯಸ್ ಏಕಮಾನವನ್ನು ಕಂಡುಹಿಡಿದವರು ಹ್ಯಾಂಡ್ರಸ್ ಸೆಲ್ಸಿಯಸ್ 1710ರಲ್ಲಿ. ಪ್ರಶ್ನೆ 51. ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಜಕಾತಿಯ ಅರ್ಥ ಏನು? ಮುಸ್ಲಿಮರ ಮೇಲಿನ ತೆರಿಗೆಯನ್ನ ಜಕಾತಿ ಅಂತೇಳಿ ಕರೀತಾ ಇದ್ರು. ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ನವದೆಹಲಿ. ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿಯಲ್ಲಿದೆ. 1929 ಜುಲೈ 16ರಂದು ಸ್ಥಾಪನೆಯಾಯಿತು. ನೆಫ್ರಾಲಜಿಯು ಇದಕ್ಕೆ ಸಂಬಂಧಿಸಿದೆ. ಮೂತ್ರಕೋಶದ ಅಧ್ಯಯನವನ್ನೇ ನೆಫ್ರಾಲಜಿ ಅಂತೇಳಿ ಕರಿತೀವಿ. ಇಲ್ಲಿ ಮೂತ್ರಕೋಶದ ಕಾರ್ಯ ಮತ್ತು ಅವುಗಳಿಗೆ ಸಂಬಂಧಪಟ್ಟಿದ್ದ ರೋಗಗಳ ಬಗ್ಗೆ ಅಧ್ಯಯನ ಮಾಡಲಾಗುತ್ತೆ. ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪ್ರಸಿದ್ಧಿ ಪಡೆದವರು ಯಾರು? ದಾದಾಬಾಯಿ ನವರೋಜಿಯವರನ್ನ ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತ ಹೇಳಿ ಕರೀತಾ ಇದ್ರು. ಲೇಡಿ ವಿತ್ ಲ್ಯಾಂಪ್ ಎಂದು ಬಿರುದಾಂಕಿತರಾಗಿದ್ದವರು ಯಾರು? ಫ್ಲೋರೆನ್ಸ್ ನೈಟಿಂಗೇಲ್. ಫ್ಲೋರೆನ್ಸ್ ನೈಟಿಂಗೇಲ್ ರನ್ನ ಲೇಡಿ ವಿತ್ ಲ್ಯಾಂಪ್ ಅಂತ ಹೇಳಿ ಕರೀತಾ ಇದ್ರು. ಪ್ರಶ್ನೆ 56. ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನ ಬರೆದವರು? ಕಂಬನ್. ಕಂಬನ್ ಎಂಬಂತಹ ಸಾಹಿತಿ ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನ ಬರೆದಿದ್ದು. ರಾಮಚರಿತ ಮಾನಸ ಪುಸ್ತಕವನ್ನು ಬರೆದವರು ಯಾರು? ತುಳಸಿದಾಸ್. ತುಳಸಿದಾಸರು ರಾಮಚರಿತ ಮಾನಸ ಪುಸ್ತಕವನ್ನ ಬರೆದರು. ರಾಜ್ಯ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಅಡ್ವೊಕೇಟ್ ಜನರಲ್. ರಾಜ್ಯ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲ್. ಎಂ.ಎಸ್. ಸುಬ್ಬಲಕ್ಷ್ಮಿ ಅವರ ಆತ್ಮಚರಿತ್ರೆ ಯಾವುದು? ಮೈ ಮ್ಯೂಸಿಕ್ ಮೈ ಲೈಫ್. ಮೈ ಮ್ಯೂಸಿಕ್ ಮೈ ಲೈಫ್ ಎಂ.ಎಸ್. ಸುಬ್ಬಲಕ್ಷ್ಮಿ ಅವರ ಆತ್ಮಚರಿತ್ರೆ. ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಪ್ರಮುಖ ಸಂಗೀತ ಸಾಧನ ಯಾವುದಾಗಿತ್ತು? ವೀಣೆ. ವೀಣೆ ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಪ್ರಮುಖ ಸಂಗೀತ ಸಾಧನ. ಪ್ರಶ್ನೆ 61. ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆ ರಚಿಸಿದವರು ಯಾರು? ಕಾರ್ನ್ ವಾಲಿಸ್. ಅಲ್ ಹಿಲಾಲ್ ವಾರಪತ್ರಿಕೆಯನ್ನು ಆರಂಭಿಸಿದವರು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಲ್ ಹಿಲಾಲ್ ವಾರಪತ್ರಿಕೆಯನ್ನು ಆರಂಭಿಸಿದರು. ವಂಡರ್ ದಟ್ ವಾಸ್ ಇಂಡಿಯಾ ಈ ಪುಸ್ತಕವನ್ನು ಬರೆದವರು? ಎ.ಎಲ್. ಭಾಷಂ. ವಂಡರ್ ದಟ್ ವಾಸ್ ಇಂಡಿಯಾ ಬರೆದಿದ್ದು ಎ.ಎಲ್. ಭಾಷಂ. ಜಲಿಯನ್ ವಾಲಾಬಾಗ್ ಘಟನೆ ನಡೆದಿದ್ದು ಎಂದು? ಏಪ್ರಿಲ್ 13, 1919ರಂದು ಜಲಿಯನ್ ವಾಲಾಬಾಗ್ ಘಟನೆ ನಡೆಯಿತು. ಭಾರತದಲ್ಲಿ ಭಾಷೆ ಆಧರಿಸಿ ರಚಿಸಲ್ಪಟ್ಟ ಮೊದಲ ರಾಜ್ಯ ಯಾವುದು? ಆಂಧ್ರಪ್ರದೇಶ. ಭಾರತದಲ್ಲಿ ಭಾಷೆ ಆಧರಿಸಿ ರಚಿಸಲ್ಪಟ್ಟ ಮೊದಲ ರಾಜ್ಯ ಆಂಧ್ರಪ್ರದೇಶ. 66ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯ ಹೆಚ್ಚಿನ ತೀವ್ರತೆಯ ಭೂಕಂಪಗಳ ವಲಯದಲ್ಲಿ ಬರುವುದಿಲ್ಲ? ಕರ್ನಾಟಕ. ಭಾರತದ ಕರ್ನಾಟಕ ರಾಜ್ಯ ಹೆಚ್ಚಿನ ತೀವ್ರತೆಯ ಭೂಕಂಪಗಳ ವಲಯದಲ್ಲಿ ಬರುವುದಿಲ್ಲ. ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಡ್ಯಾಶ್ನಲ್ಲಿ ಕಂಡುಬರುತ್ತವೆ? ಡೆಸಿಡ್ಯೂಯಸ್ ಫಾರೆಸ್ಟ್ ಅಂದರೆ ಎಲೆ ಉದುರುವ ಕಾಡುಗಳಲ್ಲಿ ಶ್ರೀಗಂಧದ ಮರಗಳು ಹೆಚ್ಚಾಗಿ ಕಂಡುಬರುತ್ತೆ. ಕೃಷ್ಣಾ ನದಿ ಡ್ಯಾಶ್ ಹತ್ತಿರ ಉಗಮ ಹೊಂದುತ್ತದೆ? ಮಹಾಬಲೇಶ್ವರದ ಹತ್ತಿರ ಉಗಮ ಹೊಂದುವುದು. ಶಿವಾಜಿಯ ಧರ್ಮಗುರು ಯಾರು? ರಾಮದಾಸ್. ಶಿವಾಜಿಯ ಧರ್ಮಗುರು ರಾಮದಾಸ್. ಅಕ್ಬರ್ನ ಆಡಳಿತ ಡ್ಯಾಶ್ ರಲ್ಲಿ ಕೊನೆಗೊಂಡಿತು? 1605ರಲ್ಲಿ ಅಕ್ಬರ್ನ ಆಡಳಿತ ಕೊನೆಗೊಂಡಿತ್ತು. ಅಕ್ಬರ್ನ ಆಡಳಿತ ಆರಂಭವಾಗಿದ್ದು 1556, ಕೊನೆಗೊಂಡಿದ್ದು 1605. ಪ್ರಶ್ನೆ 71. ಕೊಂಬಿನ ಖಡ್ಗಮೃಗ ಭಾರತ ಮತ್ತು ಡ್ಯಾಶ್ನಲ್ಲಿ ಮಾತ್ರ ಕಂಡುಬರುತ್ತದೆ? ಇಲ್ಲಿ ನೇಪಾಳ. ನೇಪಾಳ ಮತ್ತು ಭಾರತದಲ್ಲಿ ಕೊಂಬಿನ ಖಡ್ಗಮೃಗವನ್ನು ನೋಡಬಹುದು. 2018ರಲ್ಲಿ ಸಿಯೋಲ್ ಶಾಂತಿ ಪುರಸ್ಕಾರ ಯಾರಿಗೆ ದೊರೆಯಿತು? ಮಾನ್ಯ ಪ್ರಧಾನಿಗಳಾಗಿರುವಂತಹ ನರೇಂದ್ರ ಮೋದಿಯವರಿಗೆ 2018ರಲ್ಲಿ ಸಿಯೋಲ್ ಶಾಂತಿ ಪುರಸ್ಕಾರ ದೊರೆಯಿತು. ಭಾರತ ಮತ್ತು ಫ್ರಾನ್ಸ್ ನೌಕಾಪಡೆಗಳ ನಡುವಿನ ಸಮರಾಭ್ಯಾಸದ ಹೆಸರೇನು? ವರುಣ್. ಭಾರತ ಮತ್ತು ಫ್ರಾನ್ಸ್ ನೌಕಾಪಡೆಗಳ ನಡುವಿನ ಸಮರಾಭ್ಯಾಸಕ್ಕೆ ವರುಣ್ ಅಂತ ಕರೀತಾರೆ. ಮಿತ್ರಶಕ್ತಿ ಹೆಸರಿನ ಜಂಟಿ ತರಬೇತಿ ಅಭ್ಯಾಸ ಜರುಗುವುದು ಯಾವ ದೇಶಗಳ ನಡುವೆ? ಭಾರತ ಮತ್ತು ಶ್ರೀಲಂಕಾ ನಡುವೆ ಮಿತ್ರಶಕ್ತಿ ಹೆಸರಿನ ಜಂಟಿ ತರಬೇತಿ ಅಭ್ಯಾಸ ನಡೆಯುತ್ತೆ. ಕುತುಬ್ ಮಿನಾರ್ ಪೂರ್ಣಗೊಂಡಿತು ಯಾರ ಆಳ್ವಿಕೆಯಲ್ಲಿ? ಇಲ್ತಮಶ್ನ ಆಳ್ವಿಕೆಯಲ್ಲಿ ಕುತುಬ್ ಮಿನಾರ್ ಪೂರ್ಣಗೊಂಡಿತು. ಪ್ರಶ್ನೆ 76. ಚಹಾದಲ್ಲಿರುವ ಆಮ್ಲ ಯಾವುದು? ಟ್ಯಾನಿಕ್ ಆಮ್ಲ. ಚಹಾದಲ್ಲಿರುವ ಆಮ್ಲ ಟ್ಯಾನಿಕ್ ಆಮ್ಲ. ಮೌನಿ ಕೃತಿ ಬರೆದವರು ಯಾರು?
ಯು ಆರ್ ಅನಂತಮೂರ್ತಿ. ಯು ಆರ್ ಅನಂತಮೂರ್ತಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಮೌನಿ ಕೃತಿಯನ್ನು ಬರೆದವರು. ಸದನದಲ್ಲಿ ಶೂನ್ಯ ವೇಳೆಯು ಇವರ ವಿವೇಚನೆಯಲ್ಲಿ ಇರುತ್ತದೆ. ಸಭಾಧ್ಯಕ್ಷರ ವಿವೇಚನೆಯಲ್ಲಿ ಶೂನ್ಯ ವೇಳೆ ಇರುತ್ತೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ರಚಿಸಿದ್ದು ಈ ಸಮಿತಿಯ ಶಿಫಾರಸಿನ ಮೇಲೆ. ಕೆ ಸಂತಾನಂ ಸಮಿತಿ. ಕೆ ಸಂತಾನಂ ಸಮಿತಿಯ ಶಿಫಾರಸಿನ ಮೇಲೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ರಚನೆಯಾಯಿತು. ಮಹಾತ್ಮ ಗಾಂಧಿಯವರ ಆತ್ಮಚರಿತೆಯನ್ನು ಕನ್ನಡಕ್ಕೆ ಮೊದಲು ಭಾಷಾಂತರಿಸಿದವರು ಯಾರು? ನಿಟ್ಟೂರು ಶ್ರೀನಿವಾಸ್ ರಾವ್. ಮಹಾತ್ಮ ಗಾಂಧಿಯವರ ಆತ್ಮಚರಿತೆಯನ್ನು ನಿಟ್ಟೂರು ಶ್ರೀನಿವಾಸ ರಾವ್ ಕನ್ನಡಕ್ಕೆ ಮೊದಲು ಭಾಷಾಂತರಿಸಿದರು. ಪ್ರಶ್ನೆ 81. ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಸೋಡಿಯಂ ಬೈಕಾರ್ಬೊನೇಟ್ ಅದನ್ನು ಕೂಡ ಕರಿತೀವಿ. ಇದು ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು NaHCO3. ಗಾಳಿಯನ್ನು ಮಾಧ್ಯಮವಾಗಿ ಬಳಸಿ ನಡೆಯುವ ಪರಾಗಸ್ಪರ್ಶ ಕ್ರಿಯೆಗೆ ಏನೆನ್ನುವರು? ಅನಿಮೋಫಿಲಿ. ಅನಿಮೋಫಿಲಿ ಅಂತ ಹೇಳಿ ಕರಿತೀವಿ. ಯಾವುದಕ್ಕೆ? ಗಾಳಿಯನ್ನು ಮಾಧ್ಯಮವಾಗಿ ಬಳಸಿ ನಡೆಯುವ ಪರಾಗಸ್ಪರ್ಶ ಕ್ರಿಯೆಗೆ. ಪರಾಗಸ್ಪರ್ಶ ಕ್ರಿಯೆ ಅಂದರೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಹೂವಿನಲ್ಲಿರುವಂತಹ ಪರಾಗರೇಣು ಶಲಾಕಾಗ್ರದ ಮೇಲೆ ಬಂದು ಬೀಳೋದಕ್ಕೆ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂಥೇಳಿ 2 ವಿಧಗಳು ಇರುತ್ತೆ. ಕಿರೋಪ್ಟರೋಫಿಲಿ ಎಂದರೆ ಬಾವಲಿಯನ್ನು ಮಾಧ್ಯಮವಾಗಿ ಬಳಸಿ ನಡೆಯುವ ಪರಾಗಸ್ಪರ್ಶ. ಗಾಳಿಯನ್ನು ಮಾಧ್ಯಮವಾಗಿ ಬಳಸಿ ಪರಾಗಸ್ಪರ್ಶ ಕ್ರಿಯೆ ನಡೆದರೆ ಅನಿಮೋಫಿಲಿ ಅಂತ ಕರಿತೀವಿ. ಬಾವಲಿಯನ್ನು ಮಾಧ್ಯಮವಾಗಿ ಬಳಸಿ ಪರಾಗಸ್ಪರ್ಶ ಕ್ರಿಯೆ ನಡೆದರೆ ಕಿರೋಪ್ಟರೋಫಿಲಿ ಅಂತೇಳಿ ಕರೀತಾರೆ. ಜುಲೈನಲ್ಲಿ ಬಿತ್ತಲ್ಪಟ್ಟು ಅಕ್ಟೋಬರ್ನಲ್ಲಿ ಕಟಾವು ಮಾಡಲ್ಪಡುವ ಬೆಳೆ ಯಾವುದು? ಖಾರಿಫ್ ಬೆಳೆ. ಖಾರಿಫ್ ಬೆಳೆ ಜುಲೈನಲ್ಲಿ ಬಿತ್ತಲ್ಪಡುತ್ತೆ, ಅಕ್ಟೋಬರ್ನಲ್ಲಿ ಕಟಾವಣೆಗೆ ಒಳಗಾಗುತ್ತೆ. 2022ರ ಫಿಫಾ ವಿಶ್ವಕಪ್ ಇಲ್ಲಿ ನಡೆಸಲ್ಪಡಲಿದೆ. ಕತಾರ್ನಲ್ಲಿ 2022ರ ಫಿಫಾ ವಿಶ್ವಕಪ್ ನಡೆಯಲಿದೆ. 86ನೇ ಪ್ರಶ್ನೆ. ಪ್ರಖ್ಯಾತ ಗಾಯತ್ರಿ ಮಂತ್ರವು ಈ ವೇದದಲ್ಲಿ ಕಾಣಸಿಗುತ್ತದೆ. ಋಗ್ವೇದ. ಗಾಯತ್ರಿ ಮಂತ್ರ ಎಲ್ಲಿ ಕಂಡುಬರುತ್ತೆ? ಋಗ್ವೇದದಲ್ಲಿ ನೋಡಬಹುದು. NIC ಇದರ ವಿಸ್ತೃತ ರೂಪ ಏನು? ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ ಸೆಂಟರ್. NIC ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ ಸೆಂಟರ್. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಪದ್ಧತಿಯು ಇದಾಗಿದೆ. 3 ಮಜಲಿನ ಪದ್ಧತಿಯಾಗಿರುತ್ತೆ. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಪದ್ಧತಿ 3 ಮಜಲಿನ ಪದ್ಧತಿಯಾಗಿದೆ. ಭಾರತದ ರಾಷ್ಟ್ರಪತಿಯವರನ್ನು ತೆಗೆದುಹಾಕುವ ಕಾರ್ಯವಿಧಾನ ಯಾವುದು? ಮಹಾಭಿಯೋಗ. ಮಹಾಭಿಯೋಗದ ಮೂಲಕ ಭಾರತದ ರಾಷ್ಟ್ರಪತಿಯವರನ್ನ ಕರ್ತವ್ಯದಿಂದ ತೆಗೆದುಹಾಕಬಹುದು. ಮರೀಚಿಕೆ ಉಂಟಾಗಲು ಪ್ರಮುಖ ಕಾರಣ ಏನು? ಸಂಪೂರ್ಣ ಆಂತರಿಕ ಪ್ರತಿಫಲನವೇ ಮರೀಚಿಕೆ ಉಂಟಾಗಲು ಪ್ರಮುಖ ಕಾರಣ. ಪ್ರಶ್ನೆ 91. ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿ ಘೋಷಿಸಲು ಬಳಸುವ ಸಂವಿಧಾನ ವಿಧಿ ಯಾವುದು? 352ನೇ ವಿಧಿ. 352ನೇ ವಿಧಿಯನ್ನು ಬಳಸುವುದರ ಮುಖಾಂತರ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಇತ್ತೀಚೆಗೆ ಉತ್ತರ ಪ್ರದೇಶದ ಅಲಹಾಬಾದ್ ಅನ್ನು ಏನೆಂದು ಮರುನಾಮಕರಣ ಮಾಡಲಾಯಿತು? ಪ್ರಯಾಗ್ರಾಜ್. ಉತ್ತರ ಪ್ರದೇಶದ ಅಲಹಾಬಾದ್ ಅನ್ನ ಪ್ರಯಾಗ್ರಾಜ್ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಅಶೋಕನಿಗೆ ಬೌದ್ಧ ಧರ್ಮ ಸೇರುವಂತೆ ಪ್ರೇರೇಪಿಸಿದ ಬೌದ್ಧ ಸನ್ಯಾಸಿ ಯಾರು? ಉಪಗುಪ್ತ. ಉಪಗುಪ್ತ ಅಶೋಕನಿಗೆ ಬೌದ್ಧ ಧರ್ಮ ಸೇರುವಂತೆ ಪ್ರೇರೇಪಿಸಿದರು. 1924ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದ ರಾಜ್ಯ ಯಾವುದು? ಎಲ್ಲಿ ನಡೆದಿದ್ದು? ಕರ್ನಾಟಕ. 1924ರಲ್ಲಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಈಶಾ ಫೌಂಡೇಶನ್ನ ಸ್ಥಾಪಕರು ಯಾರು? ಜಗ್ಗಿ ವಾಸುದೇವ. ಜಗ್ಗಿ ವಾಸುದೇವ ಅವರು ಈಶಾ ಫೌಂಡೇಶನ್ನ ಸಂಸ್ಥಾಪಕರು. ಪ್ರಶ್ನೆ 96. ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು? ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಎಂಬ ಕೃತಿಯನ್ನು ರಚಿಸಿದರು. ಆಧುನಿಕ ಯೋಗ ಪಿತಾಮಹ ಅಂತೇಳಿ ಯಾರಿಗೆ ಕರೀತಾರೆ? BK ಅಯ್ಯಂಗಾರ್. BK ಅಯ್ಯಂಗಾರ್ ಅವರನ್ನ ಆಧುನಿಕ ಯೋಗ ಪಿತಾಮಹ ಎನ್ನುವರು. ರಕ್ತದ ಗುಂಪನ್ನು ಗುರುತಿಸಿದವರು ಯಾರು? ಪ್ರಥಮ ಬಾರಿಗೆ ರಕ್ತದ ಗುಂಪನ್ನು ಗುರುತಿಸಿದ್ದು ಕಾರ್ಲ್ ಲ್ಯಾಂಡ್ ಸ್ಟೇನರ್.
ಭಾರತದಲ್ಲಿನ ವಾಯುಗುಣದ ಮಾದರಿ ಎಂತಹ ರೀತಿಯದ್ದು? ಉಷ್ಣವಲಯದ ಮಾದರಿ. ಭಾರತದಲ್ಲಿನ ವಾಯುಗುಣದ ಮಾದರಿ ಉಷ್ಣವಲಯದ ಮಾದರಿ. 100ನೇ ಪ್ರಶ್ನೆ. ಭಾರತದೊಂದಿಗೆ ಅತಿ ಉದ್ದದ ಗಡಿ ರೇಖೆ ಹೊಂದಿರುವ ದೇಶ ಯಾವುದು? ಬಾಂಗ್ಲಾದೇಶ. ಅತಿ ಉದ್ದದ ಗಡಿ ರೇಖೆಯನ್ನು ಹೊಂದಿರುವಂತಹ ದೇಶ ಬಾಂಗ್ಲಾದೇಶ. 101 ಪ್ರಶ್ನೆ. ಮುಂಬೈ ಮತ್ತು ನಾಸಿಕ್ ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್ ಯಾವುದು? ತಾಲಾ ಘಾಟ್. ತಾಲಾ ಘಾಟ್ ಮುಂಬೈ ಮತ್ತು ನಾಸಿಕ್ ನಡುವೆ ಸಂಪರ್ಕ ಕಲ್ಪಿಸುತ್ತೆ. ಶಿರಾಡಿ ಘಾಟ್ ಇವುಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಯಾವ ಊರುಗಳ ನಡುವೆ ಸಂಪರ್ಕ ಕಲ್ಪಿಸುತ್ತೆ? ಹಾಸನ, ಸಕಲೇಶಪುರ ಮತ್ತು ಮಂಗಳೂರು. ಈ ಹಾಸನ, ಸಕಲೇಶಪುರ ಮತ್ತು ಮಂಗಳೂರು ಇವುಗಳ ನಡುವೆ ಸಂಪರ್ಕ ಕಲ್ಪಿಸೋದು ಶಿರಾಡಿ ಘಾಟ್. ಭಾರತವು ಹೊಂದಿರುವ ಒಟ್ಟು ಭೂಗಡಿಯ ಉದ್ದ ಎಷ್ಟು ಕಿಲೋಮೀಟರ್? 15,200 ಕಿಲೋಮೀಟರ್. ಭಾರತವು ಹೊಂದಿರುವ ಒಟ್ಟು ಭೂಗಡಿಯ ಉದ್ದ 15,200 ಕಿಲೋಮೀಟರ್. ಭೂಮಿಯ ಅವಳಿ ಗ್ರಹ ಅಂದರೆ ಸಿಸ್ಟರ್ ಪ್ಲಾನೆಟ್ ಅಂತೇಳಿ ಯಾವುದಕ್ಕೆ ಕರೀತಾರೆ? ಶುಕ್ರ ಗ್ರಹಕ್ಕೆ ಕರೀತಾರೆ. ಕಾರಣ ಇದರ ಗಾತ್ರ ಮತ್ತು ಆಕಾರ ಭೂಮಿಯನ್ನು ಹೋಲುವುದರಿಂದ ಭೂಮಿಯ ಅವಳಿ ಗ್ರಹ ಎನ್ನುವರು. ಕರ್ನಾಟಕದಲ್ಲಿ ನೋಟುಗಳ ಮುದ್ರಣಾಲಯ ಇರುವ ಸ್ಥಳ ಯಾವುದು? ಮೈಸೂರು. ಮೈಸೂರಿನಲ್ಲಿ ನೋಟುಗಳ ಮುದ್ರಣಾಲಯ ಇದೆ. 106. ರಾಣಾ ಪ್ರತಾಪ್ ಸಾಗರ ಜಲವಿದ್ಯುತ್ ಯೋಜನೆ ಇರುವ ರಾಜ್ಯ ಯಾವುದು? ರಾಜಸ್ಥಾನ. ರಾಣಾ ಪ್ರತಾಪ್ ಸಾಗರ ಜಲವಿದ್ಯುತ್ ಯೋಜನೆ ರಾಜಸ್ಥಾನದಲ್ಲಿದೆ. ಹಳೆಯ ಹಾಗೂ ಹೊಸ ಮೆಕ್ಕಲು ಮಣ್ಣನ್ನು ಕ್ರಮವಾಗಿ ಹೀಗೆ ಕರೆಯುವರು: ಭಂಗರ್ ಮತ್ತು ಖದರ್. ಹಳೆಯ ಮೆಕ್ಕಲು ಮಣ್ಣನ್ನು ಭಂಗರ್ ಎಂದು, ಹೊಸ ಮೆಕ್ಕಲು ಮಣ್ಣನ್ನು ಖದರ್ ಎಂದು ಕರೆಯುತ್ತಾರೆ. 1 ಬೈಟ್ ಎಂಬುದು ಡ್ಯಾಶ್ ಬಿಟ್ಗೆ ಸಮ. 8 ಬಿಟ್ಗೆ ಸಮ. 1 ಬಿಟ್ ಎಂಬುದು ಕಂಪ್ಯೂಟರ್ನಲ್ಲಿ ಬಳಸುವ ದತ್ತಾಂಶದ ಅತ್ಯಂತ ಸಣ್ಣ ಘಟಕವಾಗಿದೆ. MPEG ಅಂದರೆ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಡ್ಯಾಶ್ ಆಗಿದೆ. ವಿಡಿಯೋ ಫೈಲ್. MPEG ಅನ್ನೋದು ಒಂದು ವಿಡಿಯೋ ಫೈಲ್. ನಬಾರ್ಡ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಮುಂಬೈ. ಮುಂಬೈನಲ್ಲಿ ನಬಾರ್ಡ್ನ ಕೇಂದ್ರ ಕಚೇರಿ ಇದೆ. ಪ್ರಶ್ನೆ 111. FIRನ ವಿಸ್ತೃತ ರೂಪ? ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಪೊಲೀಸ್ ಕಲ್ಯಾಣ ದಿನವೆಂದು ಎಂದು ಆಚರಿಸಲಾಗುವುದು? ಏಪ್ರಿಲ್ 2. ಪೊಲೀಸ್ ಕಲ್ಯಾಣ ದಿನವೆಂದು ಹಾಗೂ ಪೊಲೀಸ್ ಧ್ವಜ ದಿನವೆಂದು ಏಪ್ರಿಲ್ 2ನೇ ತಾರೀಕನ್ನು ಆಚರಿಸಲಾಗುತ್ತೆ. ಕರ್ನಾಟಕದ ವಿಧಾನ ಪರಿಷತ್ನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 75. ಕರ್ನಾಟಕದ ವಿಧಾನ ಪರಿಷತ್ನ ಒಟ್ಟು ಸದಸ್ಯರ ಸಂಖ್ಯೆ 75. ವಿಧಾನ ಪರಿಷತ್ನ ರಚನೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು? 171ನೇ ವಿಧಿ ವಿಧಾನ ಪರಿಷತ್ನ ರಚನೆಯ ಬಗ್ಗೆ ತಿಳಿಸುತ್ತದೆ. ಭಾರತದ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ? 1949 ಜನವರಿ 1ರಂದು ಭಾರತದ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿತು. 116ನೇ ಪ್ರಶ್ನೆ. 371 ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ದೊರಕಿಸಿದ ತಿದ್ದುಪಡಿ ಯಾವುದು? 98ನೇ ತಿದ್ದುಪಡಿ ವಿಶೇಷ ಸ್ಥಾನಮಾನ ದೊರಕಿಸಿತು. ದೂರದರ್ಶನ ಕೇಂದ್ರ ಪಡೆದ ಕರ್ನಾಟಕದ ಮೊದಲ ನಗರ? ಕಲಬುರಗಿ. ದೂರದರ್ಶನ ಕೇಂದ್ರ ಪಡೆದ ಕರ್ನಾಟಕದ ಮೊದಲ ನಗರ ಕಲಬುರಗಿ. ಮೊದಲ ಮತ್ತು ಏಕೈಕ ಮಹಿಳಾ ವಿಶ್ವವಿದ್ಯಾನಿಲಯ? ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ. ಇದು ವಿಜಯಪುರದಲ್ಲಿದೆ. 2003ರಂದು ಆರಂಭ ಆಯಿತು. ಇದೇ ಮೊದಲ ಮತ್ತು ಏಕೈಕ ಮಹಿಳಾ ವಿಶ್ವವಿದ್ಯಾನಿಲಯ. ಮೊಟ್ಟ ಮೊದಲು ವಿಮಾನ ಸೇವೆ ಆರಂಭವಾದ ಕರ್ನಾಟಕದ ಜಿಲ್ಲೆ? ಬಳ್ಳಾರಿ. 1932ರಲ್ಲಿ ಬಳ್ಳಾರಿಯಲ್ಲಿ ಮೊಟ್ಟ ಮೊದಲು ವಿಮಾನ ಸೇವೆ ಆರಂಭವಾಯಿತು. ಉತ್ತರ ಧ್ರುವ ತಲುಪಿದ ಮೊದಲ ವ್ಯಕ್ತಿ ಯಾರು? ರಾಬರ್ಟ್ ಎಡ್ವಿನ್ ಪಿಯರಿ. 1909 ಏಪ್ರಿಲ್ 6ರಂದು ಉತ್ತರ ಧ್ರುವವನ್ನು ತಲುಪಿದರು. ಇವರೇ ಮೊಟ್ಟ ಮೊದಲ ವ್ಯಕ್ತಿ. ಪ್ರಶ್ನೆ 121. ಭಾರತದ ಸಿರಿಧಾನ್ಯಗಳ ರಾಜಧಾನಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಬೆಂಗಳೂರು. ಬೆಂಗಳೂರು ನಗರವನ್ನು ಭಾರತದ ಸಿರಿಧಾನ್ಯಗಳ ರಾಜಧಾನಿ ಎನ್ನುವರು. 2019ರಲ್ಲಿ ಸಾವಯವ ಉತ್ಪನ್ನಗಳ ಅಂತಾರಾಷ್ಟ್ರೀಯ ಜಾತ್ರೆ ಜರುಗಿದ ಸ್ಥಳ? ಇದು ಕೂಡ ಬೆಂಗಳೂರು. 2019ರಲ್ಲಿ ಸಾವಯವ ಉತ್ಪನ್ನಗಳ ಜಾತ್ರೆ ಬೆಂಗಳೂರಿನಲ್ಲಿ ನಡೆಯಿತು. ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಯಾವುದು? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ಚಿಟ್ಟೆ ಉದ್ಯಾನವನ. ಇದು ಉದ್ಘಾಟನೆಯಾಗಿದ್ದು 2006ರಲ್ಲಿ. ಕರ್ನಾಟಕದ ಮೊದಲ ರಾಜ್ಯಪಾಲರು? ಜಯಚಾಮರಾಜ ಒಡೆಯರ್ ಬಹದ್ದೂರ್. ಇವರು ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿದ್ದರು. ರಾಷ್ಟ್ರ ಲಾಂಛನದ ಕೆಳಭಾಗದಲ್ಲಿ ಕೆತ್ತಲಾದ ಸತ್ಯಮೇವ ಜಯತೆ ಪದದ ಮೂಲ ಅಂದರೆ ಯಾವುದರಿಂದ ಇದನ್ನು ಪಡ್ಕೊಳ್ಳಲಾಗಿದೆ? ಮುಂಡಕೋಪನಿಷತ್ನಿಂದ ಸತ್ಯಮೇವ ಜಯತೆ ಎಂಬ ಪದವನ್ನು ಪಡೆದುಕೊಳ್ಳಲಾಗಿದೆ. ಪ್ರಶ್ನೆ 126. ಮದದ್ ಎಂಬ ಮೊಬೈಲ್ ಆಪ್ ಯಾವುದಕ್ಕೆ ಸಂಬಂಧಿಸಿದೆ?
ಸರಿಯಾದ ಉತ್ತರ ರೈಲ್ವೆ ಪ್ರಯಾಣಿಕರಿಗೆ ಸಂಬಂಧಿಸಿದ್ದು. ರೈಲ್ವೆ ಪ್ರಯಾಣಿಕರ ದೂರು ದುಮ್ಮಾನಗಳನ್ನು ನಿರ್ವಹಣೆ ಮಾಡುವ ಆ್ಯಪ್ ಇದಾಗಿದೆ. ಕಾಣೆಯಾದ ಮಕ್ಕಳ ಹುಡುಕುವಿಕೆಗೆ ನೆರವಾಗುವ ಆ್ಯಪ್ ಯಾವುದು? ರೀಯುನೈಟ್ ಆ್ಯಪ್. 2018 ಜೂನ್ 29ರಂದು ಸುರೇಶ್ ಪ್ರಭು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಇವರು ಬಿಡುಗಡೆ ಮಾಡಿದರು. ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಡಿಜಿಪಿ ಯಾರು? ನೀಲಮಣಿ ಎನ್ ರಾಜು. ನೀಲಮಣಿ ಎನ್ ರಾಜು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಡಿಜಿಪಿ. ಕೇಂದ್ರ ತನಿಖಾ ದಳ ಸ್ಥಾಪನೆಯಾದ ವರ್ಷ ಯಾವಾಗ? 1963 ಏಪ್ರಿಲ್ 1ರಂದು ಕೇಂದ್ರ ತನಿಖಾ ದಳ ಸ್ಥಾಪನೆಯಾಯಿತು. ಈ ರಾಷ್ಟ್ರವು ಸಮುದ್ರಕ್ಕೆ ಅಡ್ಡಲಾಗಿ ಅತಿ ಹೆಚ್ಚು ಉದ್ದದ ಸೇತುವೆ ನಿರ್ಮಿಸಿದೆ. ಚೀನಾ. ಚೀನಾ ಸಮುದ್ರಕ್ಕೆ ಅಡ್ಡಲಾಗಿ ಅತಿ ಹೆಚ್ಚು ಉದ್ದದ ಸೇತುವೆ ನಿರ್ಮಿಸಿದ ರಾಷ್ಟ್ರ. 131ನೇ ಪ್ರಶ್ನೆ. ವಾಸ್ಕೋಡಿ ಗಾಮನು ಭಾರತದಲ್ಲಿ ಪ್ರಥಮವಾಗಿ ಬಂದು ತಲುಪಿದ್ದು ಎಲ್ಲಿ? ಕಲ್ಲಿಕೋಟೆ. ಕಲ್ಲಿಕೋಟೆ ಎಂಬಲ್ಲಿ ವಾಸ್ಕೋಡಿ ಗಾಮ ಪ್ರಪ್ರಥಮವಾಗಿ ತಲುಪಿದ್ದು. ಮೊದಲ ಪಾಣಿಪತ್ ಯುದ್ಧವು ಯಾರ ನಡುವೆ ನಡೆಯಿತು? ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ಮೊದಲ ಪಾಣಿಪತ್ ಯುದ್ಧ ನಡೆಯಿತು. 10, 25, 12, 30, 14. ಇದರ ನಂತರ ಬರುವಂತಹ ಸಂಖ್ಯೆ ಯಾವುದು? 35. ಹೆಂಗಪ್ಪ ಅಂತ ಹೇಳಿದರೆ 10 ಈ 25 ಬಿಟ್ಟು ನೆಕ್ಸ್ಟ್ ನೋಡಿ 12 ಅಂದರೆ 2 ಜಾಸ್ತಿ ಆಗಿದೆ. 25 ತಗೊಳ್ರಿ, ಅದರ ನೆಕ್ಸ್ಟ್ 30 ಬಂದಾಗ 5 ಜಾಸ್ತಿ ಆಗಿದೆ. 12 ಮತ್ತು 14 ತಗೊಂಡಾಗ 2 ಜಾಸ್ತಿ ಆಗಿದೆ. ಅದೇ ರೀತಿ 30 ಎಷ್ಟು ಜಾಸ್ತಿ ಆಗಬೇಕು? 5 ಜಾಸ್ತಿ ಆಗಬೇಕು. ಇದು ಸ್ವಲ್ಪ ಯೋಚನೆ ಮಾಡಿದರೆ ಸರಿಯಾಗಿ ಉತ್ತರ ಬರೀಬಹುದು. ಸೊ 35 ರೈಟ್ ಆನ್ಸರ್. ಭೂಪಾಲ್ ಅನಿಲ ದುರಂತ ಸಂಭವಿಸಿದ ವರ್ಷ 1984. 1984ರಲ್ಲಿ ಭೋಪಾಲ್ ಅನಿಲ ದುರಂತ ಸಂಭವಿಸಿತು. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಶಹನಾಯಿ. ಇವರು ಶಹನಾಯಿಗೆ ಅತ್ಯಂತ ಪ್ರಸಿದ್ಧರಾಗಿದ್ದವರು. ಸೊ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಶಹನಾಯಿ ಕ್ಷೇತ್ರಕ್ಕೆ ಸಂಬಂಧಿಸಿದವರು. ನಳಂದ ವಿಶ್ವವಿದ್ಯಾಲಯ ಇವರ ಕಾಲದಲ್ಲಿ ಸ್ಥಾಪಿತಗೊಂಡಿತು. ಗುಪ್ತರ ಕಾಲದಲ್ಲಿ. ನಳಂದ ವಿಶ್ವವಿದ್ಯಾಲಯ ಗುಪ್ತರ ಕಾಲದಲ್ಲಿ ಸ್ಥಾಪಿತಗೊಂಡಿತು. ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಸ್ಥಾಪಿತವಾಗಿದ್ದು ಎಲ್ಲಿ? ಮೈಸೂರು. ಮೈಸೂರಿನಲ್ಲಿ 1916ರಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಸ್ಥಾಪಿತವಾಯಿತು. ಡಿಎನ್ಎಯ ಮೂಲ ಹಂತ ಅಂದರೆ ಮೂಲ ಘಟಕ ಯಾವುದು? ನ್ಯೂಕ್ಲಿಯೋಟೈಡ್ಗಳು. ನ್ಯೂಕ್ಲಿಯೋಟೈಡ್ ಡಿಎನ್ಎಯ ಮೂಲ ಘಟಕ. ಡಿಎನ್ಎ ಅಂದರೆ ಡಿಆಕ್ಸಿರೈಬೋ ನ್ಯೂಕ್ಲಿಯಿಕ್ ಆಸಿಡ್. ಪೆನಾಲ್ಟಿ ಕಾರ್ನರ್ ಈ ಕ್ರೀಡೆಗೆ ಸಂಬಂಧಿಸಿದೆ. ಯಾವುದಕ್ಕೆ? ಹಾಕಿ. ಉತ್ತರ ಅತ್ಯಂತ ಸುಲಭವಾಗಿರುವಂಥದ್ದು ಪೆನಾಲ್ಟಿ ಕಾರ್ನರ್ ಹಾಕಿಗೆ ಸಂಬಂಧಪಟ್ಟಿರುವಂಥದ್ದು. ಪರ್ವ ಪುಸ್ತಕದ ಲೇಖಕರು ಯಾರು? ಎಸ್.ಎಲ್. ಭೈರಪ್ಪ. ಡಾಕ್ಟರ್ ಎಸ್.ಎಲ್. ಭೈರಪ್ಪ ಪರ್ವ ಪುಸ್ತಕದ ಲೇಖಕರು. 141ನೇ ಪ್ರಶ್ನೆ. ಯಾವ ಸೂಫಿ ಸಂತರ ಸ್ಮಾರಕ ಗುಲ್ಬರ್ಗದಲ್ಲಿದೆ? ಖಾಜಾ ಬಂದೆ ನವಾಜ್. ಖಾಜಾ ಬಂದೆ ನವಾಜ್ ಇವರ ಸ್ಮಾರಕ ಗುಲ್ಬರ್ಗದಲ್ಲಿದೆ. ಕರಾವಳಿ ಪ್ರದೇಶದ ಸಾಂಸ್ಕೃತಿಕ ನೃತ್ಯ ಯಾವುದು? ಯಕ್ಷಗಾನ. ಅತ್ಯಂತ ಪ್ರಸಿದ್ಧವಾಗಿರುವಂತಹ ಯಕ್ಷಗಾನ ಕರಾವಳಿ ಪ್ರದೇಶದ ಸಾಂಸ್ಕೃತಿಕ ನೃತ್ಯವಾಗಿದೆ. ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡೆತ್ತಿ ಬಂದ ವರ್ಷ? ಕ್ರಿಸ್ತಪೂರ್ವ 326ರಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದನು. ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ? ಉತ್ತರಾಂಚಲ. ಉತ್ತರಾಂಚಲದಲ್ಲಿ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವಿದೆ. ಭಾರತದಲ್ಲಿ ಉಪಗ್ರಹಗಳನ್ನು ನಿಯಂತ್ರಿಸುವ ಮುಖ್ಯ ಕೇಂದ್ರ ಎಲ್ಲಿದೆ? ಹಾಸನ. ಹಾಸನದಲ್ಲಿ ಉಪಗ್ರಹಗಳನ್ನು ನಿಯಂತ್ರಿಸುವ ಮುಖ್ಯ ಕೇಂದ್ರ ಕಚೇರಿ ಇದೆ. ಪ್ರಶ್ನೆ 146. ಪಾಕಿಸ್ತಾನದ ಐಎಸ್ಐ ಎಂದರೆ ಏನು? ಐಎಸ್ಐ ಅಂದರೆ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ ಅಂತೇಳಿ ಅರ್ಥ. ಪಾಕಿಸ್ತಾನದ ಐಎಸ್ಐ. ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಯಾರಿಗೆ ಕರೀತಾರೆ? ಪುರಂದರದಾಸರು. ಇವತ್ತಿಗೂ ಕೂಡ ಕರ್ನಾಟಕದ ಸಂಗೀತ ಪಿತಾಮಹ ಅಂತೇಳಿ ಪುರಂದರದಾಸರನ್ನ ಕರೀತಾರೆ. ಪಶುಸಂಗೋಪನೆಗೆ ಸಂಬಂಧಿಸಿದ ವಿಶ್ವವಿದ್ಯಾನಿಲಯದ ಕೇಂದ್ರ ಸ್ಥಾನ ಎಲ್ಲಿದೆ? ಬೀದರ್. ಬೀದರ್ನಲ್ಲಿ ಪಶುಸಂಗೋಪನೆಗೆ ಸಂಬಂಧಿಸಿದ ವಿಶ್ವವಿದ್ಯಾನಿಲಯವಾದ ಕೇಂದ್ರ ಸ್ಥಾನ ನೋಡಬಹುದು. ಇದು ಸ್ಥಾಪನೆಗೊಂಡಿದ್ದು 2005ರಲ್ಲಿ. ಪಾರಾದೀಪ್ ಬಂದರು ಇರುವ ರಾಜ್ಯ? ಒರಿಸ್ಸಾ. ಪಾರಾದೀಪ್ ಒರಿಸ್ಸಾದಲ್ಲಿ ಇದೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಪ್ರಾರಂಭವಾಗುವ ಜಿಲ್ಲೆ ಯಾವುದು? ಬೆಳಗಾವಿ. ಬೆಳಗಾವಿಯಿಂದ ಕಳಸಾ ಬಂಡೂರಿ ನಾಲಾ ಯೋಜನೆ ಪ್ರಾರಂಭವಾಗುತ್ತದೆ. ಪ್ರಶ್ನೆ 151. ಕಂದು ಕ್ರಾಂತಿ ಎಂದರೆ? ಅಸಾಂಪ್ರದಾಯಿಕ ಇಂಧನ ಮತ್ತು ಚರ್ಮ ಉತ್ಪಾದನೆಯನ್ನ ಕಂದು ಕ್ರಾಂತಿ ಅಂತೇಳಿ ಕರೀತಾರೆ. ಸೆಣಬು ಉತ್ಪಾದನೆಯನ್ನು ಹೀಗೆ ಕರೆಯುವರು?
ಗೋಲ್ಡನ್ ಫೈಬರ್ ಕ್ರಾಂತಿ, ಸೆಣಬು ಉತ್ಪಾದನೆಯನ್ನು ಗೋಲ್ಡನ್ ಫೈಬರ್ ಕ್ರಾಂತಿ ಎನ್ನುವರು. ಕಥಾ ಸರಿತ್ ಸಾಗರ ಗ್ರಂಥದ ಲೇಖಕರು ಯಾರು? ಸೋಮದೇವ. ಕಥಾ ಸರಿತ್ ಸಾಗರವನ್ನು ಬರೆದವರು ಸೋಮದೇವ. ವಿಟಮಿನ್ ಬಿ9 ಇದರ ರಾಸಾಯನಿಕ ಹೆಸರೇನು? ಪೋಲಿಕ್ ಆಮ್ಲ. ವಿಟಮಿನ್ ಬಿ9ಗೆ ಪೋಲಿಕ್ ಆಮ್ಲ ಅಂತೇಳಿ ಕರೀತಾರೆ. ಟೋಕೋಫೆರಾಲ್ ಇದು ಯಾವ ವಿಟಮಿನ್ನ ರಾಸಾಯನಿಕ ಹೆಸರು? ವಿಟಮಿನ್ ಇ. ಟೋಕೋಫೆರಾಲ್ ವಿಟಮಿನ್ ಇ ನ ರಾಸಾಯನಿಕ ಹೆಸರು. ಪ್ರಶ್ನೆ 156. ಸುಳ್ಳು ಪತ್ತೆ ಮಾಡುವ ಸಾಧನ ಯಾವುದು? ಪಾಲಿಗ್ರಫಿ. ಸುಳ್ಳು ಪತ್ತೆ ಮಾಡುವ ಸಾಧನಕ್ಕೆ ಪಾಲಿಗ್ರಫಿ ಅಂತೇಳಿ ಕರೀತಾರೆ. ಹೈಡ್ರೋಫೋನ್ ಅನ್ನು ಯಾವುದಕ್ಕೆ ಬಳಸುವರು? ನೀರೊಳಗಿನ ಶಬ್ದವನ್ನು ಅಳಿಲಿಕ್ಕೆ ಹೈಡ್ರೋಫೋನ್ ಅನ್ನು ಬಳಸುವರು. ಕೀಟಗಳ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆ? ಪ್ರಶ್ನೆ 161. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ನ ಕೇಂದ್ರ ಕಚೇರಿಯಲ್ಲಿದೆ? ಹೈದರಾಬಾದ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ನ ಕೇಂದ್ರ ಕಚೇರಿ ಹೈದರಾಬಾದ್ನಲ್ಲಿದೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಟನ್ ರಿಸರ್ಚ್ ಎಲ್ಲಿದೆ? ನಾಗ್ಪುರ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಟನ್ ರಿಸರ್ಚ್ ಅನ್ನು ನೋಡ್ಬೋದು. ದಾಲ್ ಸರೋವರ ಎಲ್ಲಿದೆ? ಶ್ರೀನಗರ. ದಾಲ್ ಸರೋವರ ಶ್ರೀನಗರದಲ್ಲಿ ಇದೆ. ಆಗ್ರಾ ಯಾವ ನದಿಯ ದಡದ ಮೇಲಿದೆ? ಯಮುನಾ. ಆಗ್ರಾ ಯಮುನಾ ನದಿಯ ದಡದ ಮೇಲಿದೆ. ಸಹ್ಯಾದ್ರಿಯ ಇನ್ನೊಂದು ಹೆಸರೇನು? ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಅಂತೇಳಿ ಕರೀತಾರೆ. ಪ್ರಶ್ನೆ 166. 1 ಮೆಗಾಬೈಟ್ ಎಂದರೆ ಡ್ಯಾಶ್ ಕಿಲೋಬೈಟ್? 1024 ಕಿಲೋಬೈಟ್ಗೆ 1 ಮೆಗಾಬೈಟ್ ಅಂತೇಳಿ ಕರೀತಾರೆ. ಸುವರ್ಣ ವಿಧಾನಸೌಧ ಇರುವ ಸ್ಥಳ? ಬೆಳಗಾವಿ. ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಇದೆ. ನಾವಿರುವ ಗ್ಯಾಲಕ್ಸಿಯ ಹೆಸರೇನು? ಆಕಾಶಗಂಗೆ ಅಥವಾ ಕ್ಷೀರಪಥ ಅಥವಾ ಮಿಲ್ಕಿ ವೇ ಅಂತೇಳಿ ಕರಿತೀವಿ. ಇದು ನಾವಿರುವ ಗ್ಯಾಲಕ್ಸಿ. ಭಾರತದ ಮೊದಲ ಮಹಾನಗರ ಪಾಲಿಕೆ ಸ್ಥಾಪನೆಯಾಗಿದ್ದು ಎಲ್ಲಿ? ಮದ್ರಾಸ್. ಭಾರತದ ಮೊದಲ ಮಹಾನಗರ ಪಾಲಿಕೆ ಮದ್ರಾಸ್ನಲ್ಲಿ ಸ್ಥಾಪನೆಯಾಗಿತ್ತು. ಕರ್ನಾಟಕದಲ್ಲಿ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದ ವರ್ಷ? 1984. 1984ರಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದಿತು. ಪ್ರಶ್ನೆ 171. ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯುವರು? ಆಮೀಟರ್. ವಿದ್ಯುತ್ ಪ್ರವಾಹ ಅಳೆಯುವ ಸಾಧನ ಆಮೀಟರ್. ಸಿಸಿಟಿವಿ ಕಾರ್ಯನಿರ್ವಹಣೆಯಲ್ಲಿ ಬಳಕೆಯಾಗುವ ವಿಕಿರಣ? ಅವಕೆಂಪು ವಿಕಿರಣ. ಸಿಸಿಟಿವಿ ಕಾರ್ಯನಿರ್ವಹಣೆಯಲ್ಲಿ ಅವಕೆಂಪು ವಿಕಿರಣ ಬಳಕೆಯಾಗತ್ತೆ. ತುಕ್ಕಿನ ರಾಸಾಯನಿಕ ಹೆಸರೇನು? ಕಬ್ಬಿಣದ ಜಲೀಯ ಆಕ್ಸೈಡ್. ತುಕ್ಕಿನ ರಾಸಾಯನಿಕ ಹೆಸರು ಕಬ್ಬಿಣದ ಜಲೀಯ ಆಕ್ಸೈಡ್. ಮೊಘಲ್ ಚಕ್ರವರ್ತಿ ಅಕ್ಬರನ ಸಮಾಧಿ ಎಲ್ಲಿದೆ? ಆಗ್ರಾ. ಮೊಘಲ್ ಚಕ್ರವರ್ತಿ ಅಕ್ಬರನ ಸಮಾಧಿ ಆಗ್ರಾದಲ್ಲಿದೆ. 5, 7, 11 ಡ್ಯಾಶ್ 35, 67. ಹಾಗಾದರೆ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಸರಿಯಾದ ಸಂಖ್ಯೆ ಯಾವುದು? 19. ಯಾಕಪ್ಪ ಅಂತ ಹೇಳಿದ್ರೆ 5ರಂತ 7 2 ಜಾಸ್ತಿ ಆಗಿದೆ. 7ರಂತ 11 2 2 4 11ರಂತ 4 2 8 ಎಷ್ಟು? 19. ಯಾಕೆ ನೋಡಿ ನೆಕ್ಸ್ಟ್ 8 ಆದಮೇಲೆ 8 16 19 16 ಸೇರಿಸಿದ್ರೆ 35 16 32 32 ಸೇರಿಸಿದ್ರೆ 67. ಹಾಗಾಗಿ 19 ಸರಿಯಾದ ಉತ್ತರ. 176ನೇ ಪ್ರಶ್ನೆ. 2019ರಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಿದ ಏರೋ ಇಂಡಿಯಾವನ್ನು ಉದ್ಘಾಟಿಸಿದವರು? ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಏರೋ ಇಂಡಿಯಾವನ್ನು 2019ರಲ್ಲಿ ಉದ್ಘಾಟಿಸಿದರು. ಕರ್ನಾಟಕ ಪೊಲೀಸ್ ಅಕಾಡೆಮಿಯಾದ ಕರ್ನಾಟಕ ಪೊಲೀಸರ ಪ್ರಧಾನ ತರಬೇತಿ ಕೇಂದ್ರ ಎಲ್ಲಿದೆ? ಮೈಸೂರು. ಕರ್ನಾಟಕ ಪೊಲೀಸ್ ಅಕಾಡೆಮಿಯಾದ ಕರ್ನಾಟಕ ಪೊಲೀಸರ ಪ್ರಧಾನ ತರಬೇತಿ ಕೇಂದ್ರ ಮೈಸೂರಿನಲ್ಲಿದೆ. ಖುಜರಾಹೋ ದೇವಾಲಯಗಳು ಎಲ್ಲಿ ನೆಲೆಗೊಂಡಿವೆ? ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಖುಜರಾಹೋ ದೇವಾಲಯಗಳನ್ನು ನೋಡ್ಬೋದು. ಆದಿಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲು ಎಲ್ಲಿ ಸ್ಥಾಪಿಸಿದರು? ಶೃಂಗೇರಿ. ಶೃಂಗೇರಿಯಲ್ಲಿ ಆದಿಶಂಕರಾಚಾರ್ಯರು ಮೊಟ್ಟ ಮೊದಲು 4 ಮಠಗಳಲ್ಲಿ ಮೊದಲನೆಯದನ್ನು ಸ್ಥಾಪನೆ ಮಾಡಿದ್ದು. ಅಧಿಕಾರದಲ್ಲಿದ್ದಾಗಲೇ ವಿದೇಶದಲ್ಲಿ ನಿಧನ ಹೊಂದಿದ ಪ್ರಧಾನಿ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. 1966 ಜನವರಿ 11ರಂದು ಇವರು ಮರಣ ಹೊಂದಿದರು. 181ನೇ ಪ್ರಶ್ನೆ. ವಿಕ್ರಮಾದಿತ್ಯನೆಂಬ ಬಿರುದನ್ನು ಹೊಂದಿದ್ದ ದೊರೆ ಯಾರು? ಎರಡನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಅಂತೇಳಿ ಬಿರುದಿತ್ತು. ವಾಸ್ಕೋಡಿ ಗಾಮ ಭಾರತಕ್ಕೆ ಸಮುದ್ರದ ಮೂಲಕ ಕಾಲಿಟ್ಟ ವರ್ಷ?
1498 ಕ್ರಿಸ್ತ ಶಕ 1498ರಲ್ಲಿ ವಾಸ್ಕೋಡಿಗಾಮ ಭಾರತಕ್ಕೆ ಸಮುದ್ರದ ಮೂಲಕ ಕಾಲಿಟ್ಟನು. ಹೈದರ್ ಅಲಿ ಮೈಸೂರಿನ ಸುಲ್ತಾನನಾದ ವರ್ಷ 1762. ಮೈಸೂರಿನ ಸುಲ್ತಾನನಾಗಿದ್ದು ಯಾವಾಗ? 1762ರಲ್ಲಿ. ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತೇಳಿ ಯಾವುದಕ್ಕೆ ಕರೀತಾರೆ? ಪತ್ರಿಕೋದ್ಯಮ. ಪ್ರಜಾಪ್ರಭುತ್ವದ 4ನೇ ಸ್ತಂಭ ಯಾವುದು? ಪತ್ರಿಕೋದ್ಯಮ. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಕದನ ಯಾವುದು? ತಾಳಿಕೋಟೆ ಕದನ. ತಾಳಿಕೋಟೆ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು. 186 ಪ್ರಶ್ನೆ. ಮದರ್ ತೆರೆಸಾ ಮಹಿಳಾ ವಿಶ್ವವಿದ್ಯಾನಿಲಯ ಎಲ್ಲಿದೆ? ಕೊಡೈಕೆನಾಲ್. ಮದರ್ ತೆರೆಸಾ ಮಹಿಳಾ ವಿಶ್ವವಿದ್ಯಾನಿಲಯ ಕೊಡೈಕೆನಾಲ್ನಲ್ಲಿದೆ. ಮಿರ್ಜಾ ತಾನ್ಸೇನ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಮೊದಲು ಇದ್ದ ಹೆಸರೇನು? ತನ್ಮಿಶ್ರಾ. ಮಿರ್ಜಾ ತಾನ್ಸೇನನ್ನ ಮೊದಲು ತನ್ಮಿಶ್ರಾ ಅಂತೇಳಿ ಕರೀತಾ ಇದ್ರು. ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಭೂಮಿಯ 1/6 ಭಾಗವಿರುತ್ತೆ ಅಂತಂದರೆ ಇಲ್ಲಿ 30 kg ತೂಗುವಂತಹ ಒಬ್ಬ ಮನುಷ್ಯ ಚಂದ್ರಲೋಕದಲ್ಲಿ ಎಷ್ಟು ತೂಗ್ತಾನಪ್ಪ ಅಂತ ಹೇಳಿದ್ರೆ 5 kg ತೂಗ್ತಾನೆ, ಅಂದರೆ 1/6 ಭಾಗ. ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞೆ ರಜಿಯಾ ಸುಲ್ತಾನ. ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞೆ ರಜಿಯಾ ಸುಲ್ತಾನ. ಮಂಗಳ ಗ್ರಹ ಕೆಂಪಾಗಿರಲು ಕಾರಣವೇನು? ಇದು ಕಬ್ಬಿಣದ ಆಕ್ಸೈಡ್ ಹೊಂದಿದೆ. ಮಂಗಳನಲ್ಲಿ ಕಬ್ಬಿಣದ ಆಕ್ಸೈಡ್ ಹೇರಳವಾಗಿರೋದ್ರಿಂದ ಆ ಗ್ರಹ ಕೆಂಪಾಗಿದೆ. ಹಾಗಾಗಿ ಅಂಗಾರಕ ಅಂತಲೂ ಕೂಡ ಕರೀತಾರೆ. ಪ್ರಶ್ನೆ 191. ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕಟ್ಟಿದವರು ಯಾರು? ಕೆ.ವಿ. ಸುಬ್ಬಣ್ಣ. ನೀನಾಸಂನ ಸಂಸ್ಥಾಪಕರು ಕೂಡ ಇವರೇ ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕಟ್ಟಿದ್ದು. ಭೂತಾರಾಧನೆ ಕರ್ನಾಟಕದ ಯಾವ ಭಾಗದ ಸಂಪ್ರದಾಯ? ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದಲ್ಲಿ ನಾವು ಭೂತಾರಾಧನೆಯನ್ನು ಇವತ್ತಿಗೂ ನೋಡಬಹುದು. ಕನ್ನಡದ ರತ್ನತ್ರಯರೆಂದು ಯಾರಿಗೆ ಕರೆಯುತ್ತಾರೆ? ಪಂಪ, ಪೊನ್ನ, ರನ್ನ ಇವರೇ ಕನ್ನಡದ ರತ್ನತ್ರಯರು. ನಾಡೋಜ ಪ್ರಶಸ್ತಿಯನ್ನು ನೀಡುವ ವಿಶ್ವವಿದ್ಯಾಲಯ ಯಾವುದು? ಹಂಪಿ ವಿಶ್ವವಿದ್ಯಾಲಯ. ನಾಡೋಜ ಪ್ರಶಸ್ತಿಯನ್ನು ಹಂಪಿ ವಿಶ್ವವಿದ್ಯಾಲಯ ನೀಡುತ್ತದೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ಏನಂತ ಕರೀತಾರೆ? ಅದುವೇ ಮೋಟಾರ್. ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ಪ್ರಶ್ನೆ 196. ಜಾಗತಿಕ ಜನಸಂಖ್ಯಾ ದಿನವನ್ನು ಎಂದು ಆಚರಿಸುವರು? ಪ್ರತಿ ವರ್ಷ ಜುಲೈ 11. ಜಾಗತಿಕ ಜನಸಂಖ್ಯಾ ದಿನವನ್ನು ಪ್ರತಿ ವರ್ಷ ಜುಲೈ 11ರಂದು ಆಚರಿಸುವರು. ಜೀವ ನಿರೀಕ್ಷಿಸುವಿಕೆ ಎಂದರೇನು? ಮನುಷ್ಯನ ಸರಾಸರಿ ಬದುಕುವಿಕೆಯ ಕಾಲವನ್ನು ಜೀವ ನಿರೀಕ್ಷಿಸುವಿಕೆ ಎನ್ನುವರು. HDIನ ವಿಸ್ತೃತ ರೂಪ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. HDI ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಮೆಗಲೋಪೋಲಿಸ್ ಎಂಬುದು ಗ್ರೀಕ್ ಭಾಷೆಯ ಪದ. ಇದರ ಅರ್ಥ ಮಹಾನಗರ. ಮೆಗಲೋಪೋಲಿಸ್ ಅಂತ ಹೇಳಿದರೆ ಗ್ರೀಕ್ ಭಾಷೆಯಲ್ಲಿ ಮಹಾನಗರ ಅಂಥೇಳಿ ಅರ್ಥ. ಪ್ರಶ್ನೆ 200. ಒಟ್ಟು ರಾಷ್ಟ್ರೀಯ ವರಮಾನವನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದೇ ತಲಾ ವರಮಾನ. ತಲಾ ವರಮಾನ ಅಂತ ಹೇಳಿದರೆ ಒಟ್ಟು ರಾಷ್ಟ್ರೀಯ ವರಮಾನವನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದು. ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸನ್ನು ಗಳಿಸಲಿ ಅಂತ ಹೇಳ್ತಾ ಈ ಎಪಿಸೋಡನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.